ಈ ವಿಡಿಯೋನಲ್ಲಿ ಸೆಕೆಂಡ್ PUC ಕನ್ನಡ ಮಿಡ್ ಟರ್ಮ್ ಎಕ್ಸಾಮ್ ಮಾಡಲ್ ಕ್ವೆಶ್ಚನ್ ಪೇಪರ್ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿ ಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿಮ್ಮ ಸ್ಕ್ರೀನ್ ಮೇಲೆ ನೋಡುವುದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಕನ್ನಡ ಮಿಡ್ ಟರ್ಮ್ ಎಕ್ಸಾಮ್ ಮಾಡಲ್ ಕ್ವೆಶ್ಚನ್ ಪೇಪರ್ 2024 ಮತ್ತು 25ನೇ ಸಾಲಿಗೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಪ್ರಕಟಿಸಿದ್ದಾರೆ ನೋಡುವುದಿಲ್ಲಿ. ಮೊದಲನೇ ಪ್ರಶ್ನೆ ಬಹು ಆಯ್ಕೆಗಳಲ್ಲಿ ನೋಡುವುದಿಲ್ಲಿ. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ಆಪ್ಷನ್ ಎ ವಿಭೀಷಣ ಮತ್ತು ಕುಂಭಕರ್ಣ, ಅಂಗದ ಮತ್ತು ಹನುಮಂತ, ರಾಮ ಮತ್ತು ಲಕ್ಷ್ಮಣ, ರಾಮ ಮತ್ತು ಸೀತೆ. ಎರಡನೇ ಪ್ರಶ್ನೆ ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ? ದೇವಾಲಯದವರು, ತೀರ್ಥಯಾತ್ರೆಗೆ ಹೋದವರು, ಸಾಮಾನ್ಯ ಭಕ್ತ, ಅಂಗದ ಮೇಲೆ ಲಿಂಗ ಧರಿಸುವವರು. ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಈಗ ಇಂಪಾರ್ಟೆಂಟ್ ಕ್ವಶನ್ಗಳ ಮೇಲೆ ಚರ್ಚಿಸೋಣ. ಈಗ ಬಿಟ್ಟ ಸ್ಥಳಗಳು, ಇಲ್ಲೂ ಕೂಡ 5 ಅಂಕಗಳ ಮೇಲೆ ಕೇಳಲಾಗಿದೆ. ವಾಲ್ಪಾರೆ ಮಧ್ಯದಲ್ಲಿ ಡ್ಯಾಶ್ ಡ್ಯಾಶ್ ತೋಟವಿದೆ. ಸೊ ಇಲ್ಲಿ ನೋಡ್ಬೋದು, ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿದ್ದವರು. ಹಾಗೆ ಹೊಂದಿಸಿ ಬರೆಯಿರಿ. ಇಲ್ಲಿ ಕೂಡ 5 ಅಂಕಗಳ ಮೇಲೆ ಕೇಳಲಾಗಿದೆ. ಈಗ ಇಂಪಾರ್ಟೆಂಟ್ ಕ್ವಶನ್ಗಳು, 2 ಅಂಕದ ಪ್ರಶ್ನೆಗಳು ನೋಡ್ಬೋದು ಇಲ್ಲಿ. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭಗಳನ್ನು ವಿವರಿಸಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ಕಾಡಾನೆಗಳ ಹಾವಳಿ ಪ್ರಕಾಶ್ ನೀಡಿದ ಕಾರಣಗಳೇನು? ಸೊ ಪರೀಕ್ಷೆ ದೃಷ್ಟಿಯಿಂದ ಇವೇ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಂದರ್ಭ ಸಾರಾಂಶ ಕೂಡ ನೋಡ್ಬೋದು ಇಲ್ಲಿ. ಈಗ 4 ಅಂಕದ ಪ್ರಶ್ನೆಗಳು, ಇಲ್ಲಿ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪ್ರಶ್ನೆಗಳಲ್ಲಿ ಚಾಯ್ಸ್ ಇರುತ್ತೆ, ಇದರಲ್ಲಿ 2ಕ್ಕೆ ಮಾತ್ರ ಉತ್ತರಿಸಬೇಕು. 4 ಅಂಕಗಳ ಮೇಲೆ ಕೂಡ ಮತ್ತೊಮ್ಮೆ ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಅದಕ್ಕೆ ಕಾರಣಗಳೇನು? ಇಲ್ಲಿ ಕೂಡ 4 ಅಂಕಗಳ ಮೇಲೆ ಒಂದು ಪ್ರಶ್ನೆ ಬರಿಬಹುದು. ಈಗ ಕನ್ನಡ ಗ್ರಾಮರ್, ಈ ಕೆಳಗಿನ 2 ಪದಗಳಿಗೆ ತದ್ವ ರೂಪ ಬರೆಯಿರಿ. ವೀರ, ಆಕಾಶ, ಮುಖ. ಈ ಕೆಳಗಿನ 2 ಪದಗಳಿಗೆ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ. ಈ ಕೆಳಗಿನ 2 ಪದಗಳಿಗೆ ವಿಭಕ್ತಿಗಳನ್ನು ಹೆಸರಿಸಿ. ಗುರುವಿಗೆ, ತಿಮ್ಮಪ್ಪನವರಲ್ಲಿ, ಕಟ್ಟಿಗೆಯ. ಈ ಕೆಳಗಿನ 2 ಕ್ರಿಯಾಪದಗಳನ್ನು ಕಾಲವನ್ನು ಬರೆಯಿರಿ. ಹೋದವು, ಓದಿದ್ದಳು, ನೆಲೆಯುತ್ತಾರೆ. ಸೊ ಕೆಳಗಡೆ ಪ್ರಬಂಧ ಕೂಡ ಒಳಗೊಂಡಿದೆ. ವಿದ್ಯಾರ್ಥಿಯ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ, ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹಾಗೆ ಕೊನೆಯದು ಲೆಟರ್ ರೈಟಿಂಗ್, ಪತ್ರ ಲೇಖನ. ಇದು ಕೂಡ ಪ್ರತಿ ಎಗ್ನಲ್ ಎಕ್ಸಾಮ್ನಲ್ಲಿ ಕೇಳಲಾಗಿದೆ. ಸೊ ಈ ವಿಡಿಯೋನಲ್ಲಿ ಸೆಕೆಂಡ್ PUC ಕನ್ನಡ ಮಿಡ್ ಟರ್ಮ್ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಒಳಗೊಂಡಿತ್ತು ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಧನ್ಯವಾದಗಳು.